ಎಲ್ಲರಿಗೂ ನಮಸ್ಕಾರ. ಕುಬೇರನನ್ನ ಹೇಗೆ ಒಲಿಸಿಕೊಳ್ಳುವುದು ಎಂಬುದನ್ನ ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ. ಅದಕ್ಕಿಂತ ಮುಂಚೆ ಇನ್ನು ಯಾರು ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ನಾವು ಕೆಲವೊಮ್ಮೆ ಬಹಳ ಕಷ್ಟಪಟ್ಟರೂ ಸಹ ಹಣ ಸಂಪಾದನೆ ಮಾಡಲು ಆಗುವುದಿಲ್ಲ. ಅದಕ್ಕಾಗಿ ಪರದಾಡುತ್ತೇವೆ. ಹಾಗೆಯೇ ಹಣ ಗಳಿಸಿದರೂ ಸಹ ಅದನ್ನು ಉಳಿಸುವುದು ಸಹ ಕಷ್ಟವಾಗುತ್ತದೆ. ಏನೇ ಮಾಡಿದರೂ ತಿಂಗಳ ಕೊನೆಯಲ್ಲಿ ಜೇಬು ಖಾಲಿಯಾಗುತ್ತದೆ. ಆದರೆ ಕೆಲವರ ಅದೃಷ್ಟ ಹಾಗಲ್ಲ. ಅವರು ಸ್ವಲ್ಪ ಕಷ್ಟಪಟ್ಟರೆ ಸಾಕು, ಜೀವನದಲ್ಲಿ ದೊಡ್ಡ ಯಶಸ್ಸು ಸಿಗುತ್ತದೆ. ಅಲ್ಲದೆ ಯಶಸ್ಸಿನ ಜೊತೆಗೆ ಅಪಾರ ಸಂಪತ್ತು ಸಹ ಸಿಗುತ್ತದೆ. ಅವರು ಮನಸ್ಸು ಮಾಡಿದರೆ ಸಾಕು, ಏನು ಬೇಕಾದರೂ ಸಾಧನೆ ಮಾಡಬಹುದು. ಅಷ್ಟು ಅದೃಷ್ಟವಂತರು ಎನ್ನಬಹುದು. ಅದಕ್ಕೆ ಕಾರಣ ಕುಬೇರನ ಕೃಪೆ ಎನ್ನಬಹುದು. ಹೌದು, ಯಾರ ಮೇಲೆ ಕುಬೇರನ ಕೃಪೆ ಇರುತ್ತದೆಯೋ ಅವರಿಗೆ ಅಪಾರ ಸಂಪತ್ತು ಸಿಗುತ್ತದೆ. ಆದರೆ ಕುಬೇರನ ಕೃಪೆ ಪಡೆಯಲು ಕೆಲ ಪರಿಹಾರಗಳನ್ನ ಮಾಡಬೇಕಾಗುತ್ತದೆ. ಆ ಪರಿಹಾರಗಳು ಯಾವುವು ಎಂಬುದನ್ನ ನೋಡೋಣ. ಗೋಮತಿ ಚಕ್ರವನ್ನ ಮನೆಯಲ್ಲಿ ಇಟ್ಟು ಪೂಜೆ ಮಾಡಬೇಕು. ಇದು ಮನೆಯಲ್ಲಿನ ಕೆಟ್ಟ ಶಕ್ತಿಗಳನ್ನ ಹೋಗಲಾಡಿಸುವುದರ ಜೊತೆಗೆ ನಿಮ್ಮ ಸಮಸ್ಯೆಗಳಿಗೆ ಸಹ ಪರಿಹಾರ ನೀಡುತ್ತದೆ. ಅಲ್ಲದೆ ಇದು ನಿಮ್ಮ ಆರ್ಥಿಕ ಪರಿಸ್ಥಿತಿ ಬಲಗೊಳಿಸಲು ಸಹ ಸಹಾಯ ಮಾಡುತ್ತದೆ. ಮನೆಯಲ್ಲಿ ಗೋಮತಿ ಚಕ್ರವನ್ನ ಮಾತ್ರವಲ್ಲದೆ ಸ್ತ್ರೀ ಯಂತ್ರವನ್ನ ಸಹ ಇಟ್ಟು ಪೂಜೆ ಮಾಡಬೇಕು. ಶ್ರೀ ಯಂತ್ರ ಲಕ್ಷ್ಮಿ ಹಾಗೂ ಕುಬೇರನ ಸಂಕೇತವಾಗಿದ್ದು, ಇದರಿಂದ ನಿಮ್ಮ ಹಣಕಾಸಿನ ಸಮಸ್ಯೆಗೆ ಮುಕ್ತಿ ಸಿಗುತ್ತದೆ ಹಾಗೂ ಸಂಪತ್ತು ಡಬಲ್ ಆಗುತ್ತದೆ. ಮನೆಯಲ್ಲಿ ಲೋಹದ ಆಮೆಯನ್ನು ಇಟ್ಟುಕೊಂಡರೆ ಬಹಳ ಒಳ್ಳೆಯದಾಗುತ್ತದೆ. ಈ ಆಮೆ ಮನೆಯಲ್ಲಿದ್ದರೆ ಸಂತೋಷ ಹಾಗೂ ಸಮೃದ್ಧಿ ಹೆಚ್ಚಾಗುತ್ತದೆ. ಅಲ್ಲದೆ ಇದು ವಿಷ್ಣುವಿನ ರೂಪವಾಗಿದ್ದು, ಇದರಿಂದ ಕುಬೇರನ ಆಶೀರ್ವಾದ ಸಿಗುತ್ತದೆ. ಇನ್ನು ನೀವು ಮನೆಯಲ್ಲಿ ಯಾವುದೇ ಪೂಜೆ ಮಾಡುವಾಗ, ಮುಖ್ಯವಾಗಿ ಲಕ್ಷ್ಮಿಯ ಪೂಜೆ ಮಾಡುವಾಗ ತೆಂಗಿನಕಾಯಿ ಬಳಸಬೇಕು. ಹಾಗೆಯೇ ಯಾವಾಗಲೂ ಒಂದು ತೆಂಗಿನಕಾಯಿಯನ್ನ ಮನೆಯ ದೇವರ ಕೋಣೆಯಲ್ಲಿ ಇಟ್ಟರೆ ಹಣದ ಸಮಸ್ಯೆ ಬರಲ್ಲ. ಈ ಎಲ್ಲಾ ಮಾಹಿತಿ ನಿಮ್ಗೆ ಇಷ್ಟ ಆದ್ರೆ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ. ಹಾಗೆ ಇನ್ನು ಯಾರು ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಎಲ್ಲರಿಗೂ ಧನ್ಯವಾದಗಳು.